ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಫ್ರೈಡೇ ಲಾಗು, ಈವ್ನಿಂಗ್ ಲಾಗು. ನಾನು ಸಂಜೆ ಪೂಜೆ ಮಾಡಿಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟು ಸಾಂಬ್ರಾಣಿ ಧೂಪ ಹಾಕಿದ್ದೀನಿ. ಅಮಾವಾಸ್ಯೆ ಇತ್ತಲ್ವ, ಅದರಿಂದ ಮನೆಗೆಲ್ಲ ಸಾಂಬ್ರಾಣಿ ಧೂಪ ತೋರಿಸ್ತಾ ಇದ್ದೆ. ಮತ್ತು ಪೂಜೆ ಮುಗಿಸ್ಕೊಂಡು ಫ್ರೂಟ್ಸು ಸ್ವಲ್ಪ ಖಾಲಿಯಾಗಿತ್ತು. ಮಕ್ಕಳು ಕೇಳ್ತಾಯಿದ್ರು ಫ್ರೂಟ್ಸ್ಗಳು ಏನಾದರೂ ತೊಗೊಂಬರ್ರಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಸಂಜೆ ಹೋದೋ. ಆಗಲೇ ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ 8 ಗಂಟೆ 8:30 ಆಗಿತ್ತು. ಹಾಗೆ ಫ್ರೂಟ್ಸ್ ಎಲ್ಲ ಸ್ವಲ್ಪ ತೊಗೊಂಡು ಏನೇನು ಬೇಕೋ ಎಲ್ಲ ತೊಗೊಂಡು ಸ್ವಲ್ಪ ಆ್ಯಪಲ್ಲು, ದಾಳಿಂಬೆ, ಕಿತ್ತಳೆ ಹಣ್ಣು, ದ್ರಾಕ್ಷಿ, ಹಾಗೆ ಕಲ್ಲಂಗಡಿ ಹಣ್ಣು ಎಲ್ಲ ಪರ್ಚೇಸ್ ಮಾಡಿಕೊಂಡು ಹಾಗೆ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಅಣ್ಣಮ್ಮ ತಾಯಿನ ಕರೆಸಿದ್ರು, ದೇವ್ರನ್ನ ಕುಂಡಿಸಿದ್ರು. ತುಂಬ ಚೆನ್ನಾಗಿತ್ತು. ಅದಕ್ಕೆ ಗೊತ್ತಿರಲಿಲ್ಲ, ಸ್ಕೂಲಿಂದ ಬರ್ಬೇಕಾದ್ರೆ ಮಕ್ಕಳು ಹಂಗಂತ ಹೇಳಿದರು, ಅಣ್ಣಮ್ಮ ತಾಯಿನ ಕರೆಸಿದ್ದಾರೆ, ಅಲ್ಲಿ ಕುಂಡಿಸಿದ್ದಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿ ಅದನ್ನು ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹಾಗೆ ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ದೋ. ನಮ್ಮ ಮಕ್ಕಳು ಸ್ಕೂಲ್ ಹತ್ರನೇ ಇದ್ದು ಎಲ್ಲ ನೋಡಿ. ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದಾಯಿತು. ಹಾಗೆ ಎಲ್ಲ ಕವರ್ಗೆ ಹಾಕ್ಕೊತಾ ಇದ್ದೋ. ಟಿ ವಿ ಸ್ಟಾಪ್ ಹತ್ರ ಇದು. ನೋಡಿ, ಲೈಟ್ ಅರೇಂಜ್ಮೆಂಟ್ ಎಲ್ಲ ಏನು ಸಖತ್ತಾಗಿ ಮಾಡಿದ್ದಾರೆ. ನಾವು ಹೋಗ್ತಾ ಇದ್ದೋ ಅಷ್ಟರಲ್ಲಾಗಲೇ ದೇವ್ರ ಮೆರವಣಿಗೆ ಮಾಡ್ತಾಯಿದ್ರು. ಸಖತ್ತಾಗಿತ್ತು. ದೇವರು ಎಷ್ಟು ಕುಣಿತಿತ್ತು ಅಂದರೆ ಒಳಗಡೆ, ದೇವಸ್ಥಾನದ ಒಳಗಡೆನೇ ಬರಲಿಲ್ಲ. ಹಾಗೆ ದೇವ್ರನ್ನೆಲ್ಲ ನೋಡ್ಕೊಂಡು ಬಂದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಪ್ಪ, ನಮಗಂತೂ ಮೈ ಜುಮ್ ಅನಿಸ್ತಿತ್ತು. ದೇವ್ರು ಆ ಥರ ಕುಣಿತಾ ಇತ್ತು. ಆಮೇಲೆ ಅದೆಲ್ಲ ನೋಡಿಕೊಂಡು ನಾವು ಒಂದು ಅರ್ಧ ಗಂಟೆ ಇದ್ದೋ ಅಷ್ಟೇ. ಆಮೇಲೆ ಬಂದಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ನೋಡಿ, ನಾನು ದಿವಸ ರಾತ್ರಿನೂ ನಾನು ಎಲ್ಲ ಫುಲ್ ಅಡುಗೆ ಮನೆ ನೀಟಾಗಿ ಇಟ್ಬಿಟ್ಟೆ ಮಲ್ಕೊಳ್ಳೋದು. ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಅಡುಗೆ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಮಲಗೋದು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು, ಅದಕ್ಕೆ ಶೇರ್ ಮಾಡ್ತಾಯಿದ್ದೀನಿ. ಡೈಲಿ ಇದೇ ಥರ ಮಾಡೋದು. ಎಲ್ಲರೂ ಹೀಗೆ ಫಾಲೋ ಮಾಡಿ, ತುಂಬ ಒಳ್ಳೆಯದು. ಅದು ಪಾಸಿಟಿವ್ ವೈಬ್ಸ್ ಇರುತ್ತೆ ನಮಗೂ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಏನಾದರೂ ಕೆಲಸ ಮಾಡೋದಕ್ಕೂ ಇಂಟ್ರೆಸ್ಟ್ ಬರುತ್ತೆ. ಇಲ್ಲ ಅಡುಗೆ ಮನೆ ಫುಲ್ ಗಲೀಜಿತ್ತು ಅಂದರೆ ನಮಗೆ ಮಾಡೋ ಇಂಟ್ರೆಸ್ಟೇ ಇರಲ್ಲ, ಕೆಲಸ ಮಾಡೋ ಇಂಟ್ರೆಸ್ಟ್ ಇರಲ್ಲ. ಅದರಿಂದ ರಾತ್ರಿನೇ ತಡ ಆದರೂ ಪರವಾಗಿಲ್ಲ, ನೀಟಾಗೆಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟು ಗ್ಯಾಸ್ ಸ್ಟವ್ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಅಡುಗೆ ಮನೆ ಎಲ್ಲ ನೀಟಾಗಿ ಇಟ್ಟು ಮಲಗಿದ್ರೆ ನಮಗೂ ಒಳ್ಳೆಯದು. ಮತ್ತು ಅದು ಒಳ್ಳೆಯದು. ಯಾಕಂದರೆ ಎಲ್ಲರೂ ಹೇಳ್ತಾರೆ, ದೊಡ್ಡವರೆಲ್ಲ ಹೇಳ್ತಾರೆ, ಎಲ್ಲ ಗಲೀಜಾಗಿರಬಾರ್ದು ಮತ್ತು ಎಂಜಲು ಪಾತ್ರೆಗಳೆಲ್ಲ ಇಟ್ಟಿರಬಾರ್ದು ಅಂತೇಳಿ. ಅದು ಒಂಥರ ಧಾರ್ಮಿಕವಾಗಿ ಒಳ್ಳೆಯದು ಅಂತ ಅನಿಸ್ತು. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು. ಅದಕ್ಕೆ ನೋಡಿ, ಅದೆಲ್ಲ ಕ್ಲೀನ್ ಮಾಡೋದೆಲ್ಲ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ಎಲ್ಲ ನೀಟಾಗೆಲ್ಲ ಒರೆಸಿದಾದ್ಮೇಲೂ ಗ್ಯಾಸ್ ಸ್ಟವ್ವು ಬರೀ ಖಾಲಿ ಇಡಬೇಡಿ, ಅದ್ರ ಮೇಲೆ ಒಂದು ನೀರು ತುಂಬಿಸ್ಬಿಟ್ಟು ಒಂದು ಪಾತ್ರೆ ಇಡಿ ಚಿಕ್ಕದಾಗಿ. ಖಾಲಿ ಸ್ಟವ್ ಇಡಬಾರ್ದು ಅಂತ ಹೇಳ್ತಾರೆ.
ಅದರಿಂದ ಹೇಳ್ತಾ ಇದ್ದೀನಿ. ನಾನು ಅದನ್ನಾಗಲೇ ಟೂ ಇಯರ್ಸಿಂದ ನಾನು ಫಾಲೋ ಮಾಡ್ಕೊಂಡು ಇದ್ದೀನಿ. ಅದು ಮನೆಗೂ ಒಳ್ಳೆಯದು. ಖಾಲಿ ಸ್ಟವ್ ಇಡಬಾರ್ದು. ಒಂಥರ ತುಂಬಿದ ಪಾತ್ರೆ, ನೀವು ಹಾಲಿದ್ರೂ ಪರವಾಗಿಲ್ಲ, ಪಾತ್ರೆ ಹಾಲು ಮಿಕ್ಕಿ ಇರುತ್ತೆ ಅಂದರೂ ನೀವು ಅದನ್ನು ಇಟ್ಬಿಟ್ಟು ಸ್ಟವ್ ಮೇಲೆ ಇಟ್ಬಿಟ್ಟು ಮಲ್ಕೋಬೋದು. ಇಲ್ಲ ಹಾಲಿಲ್ಲ ಅಂದರೆ ಈ ಥರ ಒಂದು ಸಣ್ಣ ಪಾತ್ರೆಯಲ್ಲಿ ನೀರು ತುಂಬಿಸ್ಬಿಟ್ಟು ಇಡಿ, ಅದು ತುಂಬ ಒಳ್ಳೆಯದು. ನನಗೆ ಗೊತ್ತಿರೋದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಗೊತ್ತಿಲ್ಲ ಅಂದರೆ ಇದನ್ನು ಟಿಪ್ಸ್ನ ಫಾಲೋ ಮಾಡಿ, ತುಂಬ ಒಳ್ಳೆಯದಿದು, ಮನೆಗೆ ಒಳ್ಳೆಯದಾಗುತ್ತೆ. ಮತ್ತು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ.